ತಿರುಚಿಟ್ರಂಬಲಂ ಓಂ ಶಿವಾ ತಿರುಚಿಟ್ರಂಬಲಂ. ಈ ಮನುಷ್ಯನ ಜೀವನದಲ್ಲಿ ಉಂಟಲ್ವ, ಶಾರೀರಿಕ ಕ್ರಿಯೆ ಎಂಬುದು ಬಹಳ ಮುಖ್ಯ. ಶಾರೀರಿಕ ಕ್ರಿಯೆ ಅಂದರೆ ದೇಹವನ್ನು ದಂಡಿಸುವುದು ಯಾವುದೋ ಒಂದು ರೀತಿಯಲ್ಲಿ, ಇದು ಬಹಳ ಮುಖ್ಯ ಅಂತ ಹೇಳುದು. ಈಗ ಈ ದೈವಿಕ ಶಕ್ತಿಯನ್ನು, ಇನ್ನು ಈ ಪ್ರಪಂಚ ಶಕ್ತಿಯನ್ನು, ಏನಂತ ಕಾಸ್ಮಿಕ್ ಎನರ್ಜಿ ಅಂದರೆ ಅದೇ ಅಲ್ವ ಪ್ರಪಂಚ ಶಕ್ತಿ. ಇದನ್ನೆಲ್ಲ ದೇಹವನ್ನು ದಂಡಿಸಿ ಪಡ್ಕೊಳ್ತಾರೆ ಕೆಲವರು. ಈಗ ಚೈನೀಸ್ಗಳು ಈ ಕುಂಫು, ಮಾರ್ಷಲ್ ಆರ್ಟ್, ಇನ್ನು ಕೆಲವೆಲ್ಲ ವಿಷಯಗಳಲ್ಲಿದೆ ಅಲ್ವಾ. ಇವರು ಒಬ್ಬ ಧ್ಯಾನ ಮಾಡಿ ಪಡ್ಕೊಳ್ಳುವ ಒಂದು ಶಕ್ತಿಯನ್ನು ಇವರು ದೇಹವನ್ನು ದಂಡಿಸಿ ಪಡ್ಕೊಳ್ತಾರೆ. ಆ ಶಕ್ತಿಯನ್ನು, ಆ ದೇಹವನ್ನು ದಂಡಿಸುವ ಕಾರಣ ಏನು ಅಂತ ಕೇಳೋದು. ಅದು ಯಾಕೆ ಬೇಕಾಗಿ ಆ ಒಂದು ಕಾನ್ಸೆಪ್ಟನ್ನು ಅವ್ರು ತಗೊಂಡ್ರು ಅಂತೇಳಿ ಅದು ದಂಡಿಸಿ. ಈಗ ನಾವು ಧ್ಯಾನಕ್ಕೆ ಕೂತ್ಕೊಳ್ತೇವೆ, ಧ್ಯಾನ ಮಾಡ್ತೇವೆ, ದೇಹ ದಂಡಿಸುವುದಿಲ್ಲ, ಶಾರೀರಿಕ ಕ್ರಿಯೆ ಇಲ್ಲ ಅಲ್ವಾ. ಯಾವುದೇ ರೀತಿಯ ಎಕ್ಸಸೈಸ್ ಇಲ್ಲ ಇಲ್ಲಿ. ಧ್ಯಾನಕ್ಕೆ ಕೂತ್ಕೊಳ್ತೇವೆ, ಗಂಟೆಗಟ್ಟಲೆ ಕೂತ್ಕೊಳ್ತೇವೆ, 2 ಗಂಟೆ 3 ಗಂಟೆ ಎಲ್ಲ ಕೂತ್ಕೊಳ್ತೇವೆ. ಒಂದರ ಬಗ್ಗೆ ಯೋಚನೆ ಮಾಡ್ತೇವೆ. ಯಾವುದೋ ಒಂದು ಏಕಾಗ್ರತೆ ಬರಬೇಕು ಅಂತ ಯೋಚನೆ ಮಾಡಿ 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 ಅದೆಷ್ಟೋ ಸಮಯಗಳು ಬೇಕು ಆ ಏಕಾಗ್ರತೆ ಬರಬೇಕಾದ್ರೆ. ಕಣ್ಣು ಮುಚ್ಚುಗ 1000 ಥಾಟ್ಸ್ಗಳು, 1000 ವಿಚಾರಗಳೆಲ್ಲ ಬರ್ತದೆ. ಕಣ್ಣು ಮುಚ್ಚುವಾಗ ಈ ಥಾಟ್ಸ್ಗಳು ಬರದೇ ಇರಬೇಕು ಅಂತ ಹೇಳಿದರೆ ದೇಹವನ್ನು ದಂಡಿಸಿ ನೀನು ಕಣ್ಣು ಮುಚ್ಚಿ ಕೂತುಕೋ. ದೇಹವನ್ನು ದಂಡಿಸಿ ಕಣ್ಣು ಮುಚ್ಚಿ ಕೂತುಕೋ. ಆಗ ನೀನು ದೇಹವನ್ನು ದಂಡಿಸುವಾಗ, ಈ ಶಾರೀರಿಕ ಕ್ರಿಯೆ ಮಾಡುವಾಗ ಏಕಾಗ್ರತೆಯಿಂದ ಮಾಡು. ಅದು ಧ್ಯಾನವೇ. ಅದೊಂದು ಎನರ್ಜಿ ಕ್ರಿಯೇಟ್ ಆಗ್ತದೆ ಅಲ್ಲಿ. ಈಗ ಒಂದು ದೊಡ್ಡ ಒಂದು ಗ್ರೌಂಡನ್ನು ಗುಡಿಸಬೇಕು. ಆ ಒಂದು ಗ್ರೌಂಡಿಂದ ಅಲ್ಲಿರುವ ಎಲ್ಲ ಕಸವನ್ನೆಲ್ಲ ಕ್ಲೀನ್ ಮಾಡಬೇಕು. ದೊಡ್ಡ ಗ್ರೌಂಡು, 1 ಎಕರೆ ಗ್ರೌಂಡ್ ಅಂತ ಇಟ್ಟುಕೊಳ್ಳುವ. ಒಬ್ಬನೇ ಇರೋದು, ಅದು 10 ಜನ ಬೇಕು. ಯಾವುದು ಅದನ್ನು ಕ್ಲೀನ್ ಮಾಡಲಿಕ್ಕೆ, ಯಾವುದನ್ನು ಗ್ರೌಂಡನ್ನು 10 ಜನ ಇದ್ದರೆ ಮಾತ್ರ ಅದು ಕ್ಲೀನ್ ಆಗೋದು ಗ್ರೌಂಡ್, ಇಲ್ಲದ್ರೆ ಕ್ಲೀನ್ ಆಗೋದಿಲ್ಲ. ಆದರೆ ಗುರು ಹೇಳ್ತಾರೆ ಒಬ್ಬನ ಹತ್ರ, ಈಗ ಅದನ್ನು ಕ್ಲೀನ್ ಮಾಡ ನೀನೊಬ್ಬನೇ ಅಂತೇಳಿ. ಒಂದು ಗುಡಿಸೋದು. ಆಗ ಗುರುವಿನ ಮಾತ್ರ ನಾವು ಸರಿಯಾಗಿ ಸ್ವೀಕಾರ ಮಾಡಿದರೆ, ಆ ಶರಣಾಗತಿ ತತ್ವದಿಂದ ಸ್ವೀಕಾರ ಮಾಡಿದರೆ 10 ಜನರು ಮಾಡುವ ಆ ಕೆಲಸವನ್ನು ಒಬ್ಬನೇ ಮಾಡಿಬಿಡ್ತಾನೆ. ಅವನಿಗಂತ ಒಂದು ಏಕಾಗ್ರತೆ ಬಂದು ಬಿಡ್ತದೆ, ಫೋಕಸ್. ನನ್ನಿಂದ ಆಗ್ತದೆ ಇದು ಗುಡಿಸಲಿಕ್ಕೆ, ನಾನು ಗುಡಿಸ್ತೇನೆ. ನನ್ನಿಂದ ಆಗ್ತದೆ ಈ ಕಸ ಎಲ್ಲ ಕ್ಲೀನ್ ಮಾಡಲಿಕ್ಕೆ, ಇದಕ್ಕೆ 10 ಜನರ ಅವಶ್ಯಕತೆ ಇಲ್ಲ ನನಗೆ ಎಂಬ ಒಂದು ಆ ನಿಜವಾದ ಸ್ಥಿತಿ ತನ್ನೊಳಗೆ ಬಂದು ಬಿಟ್ಟರೆ, ಆ ಏಕಾಗ್ರತೆ, ಆ ಒಂದು ಸತ್ಯದಾರಿ ಒಂದು ಆಗಿ ಬಿಟ್ಟರೆ 10 ಜನ ಮಾಡುವ ಕೆಲಸ ಒಬ್ಬ ಮಾಡ್ತಾನೆ. ನೋಡೋನಿಗೆ ಆಶ್ಚರ್ಯ ಆಗ್ತದೆ, ಹೇಗೆ ಮಾಡ್ತಾನೆ ಈ ಕೆಲಸ ಅಂತೇಳಿ. ಹೇಗೆ ಮಾಡಿದೆ ಒಬ್ಬ ವ್ಯಕ್ತಿ ಇಷ್ಟು ಕೆಲಸವನ್ನು? ಕಾರಣ ಏನು? ಅವನ ಒಳಗಿರುವ ಏಕಾಗ್ರತೆ. ಆ ಏಕಾಗ್ರತೆ ದೇಹವನ್ನು ದಂಡಿಸುವಾಗ ಆಗ್ತದಲ್ಲ, ಆಗ ನಿನ್ನ ಮನಸ್ಸು ಓಡುವುದೇ ಇಲ್ಲ, ನಿನ್ನ ಮನಸ್ಸು ನಿಲ್ತದೆ ಅಲ್ಲಿ. ದೇಹವನ್ನು ದಂಡಿಸುವ ಕಾರಣ ಮನಸ್ಸು ನಿಲ್ತದೆ, ಮನಸ್ಸು ಓಡುವುದಿಲ್ಲ. ಫೋಕಸ್ ಅಲ್ಲಿರ್ತದೆ. 1 ಗಂಟೆ ಒಳಗೆ ಗುಡಿಸಿ ಆಗಬೇಕು, ಇಷ್ಟು ಗಂಟೆ ಒಳಗೆ ಇದು ಈ ಸೇವೆ ಮಾಡಿ ಆಗಬೇಕು, ಗುರುಗಳು ಬರುವ ಮುಂಚೆ ಇದೆಲ್ಲ ಆಗಿರಬೇಕು. ನಿನ್ನ ಮನಸ್ಸು ಎಲ್ಲಿರ್ತದೆ? ಆ ಕೆಲಸದಲ್ಲೇ ಫೋಕಸ್ ಆಗಿರ್ತದೆ, ಆ ಸೇವೆಯಲ್ಲೇ ಫೋಕಸ್ ಆಗಿರ್ತದೆ, ಬೇರೆ ಎಲ್ಲಿಗೂ ಹೋಗುವುದಿಲ್ಲ ಅಲ್ವಾ. ಅದೇ ನೀನು ಮನಸ್ಸನ್ನು ಹಿಡಿಸ್ಕೊಳ್ಬೇಕು ಅಂತ ಹೇಳಿ ಕಣ್ಣು ಮುಚ್ಚಿ ನೀನು ಕೂತುಕೊಳ್ಳುವಾಗ ಈ ಮನಸ್ಸಿನಲ್ಲಿ 1000 ವಿಚಾರಗಳು ಓಡುತ್ತದೆ. ಅದೇ ಮನಸ್ಸನ್ನು ಒಂದು ಕಡೆ ಕೇಂದ್ರೀಕರಿಸಿ ಒಂದು ಶಾರೀರಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ಳುವಾಗ ಈ ಮನಸ್ಸು ಎಲ್ಲಿಗೂ ಹೋಗುವುದಿಲ್ಲ, ಮನಸ್ಸು ಅಲ್ಲೇ ಇರ್ತದೆ. ಆ 1 ಗಂಟೆ ಒಳಗೆ ಆಗಬೇಕಂದ್ರೆ 1 ಗಂಟೆ ಒಳಗೆ ಆಗಬೇಕು ಅಂತೇಳಿ
ಆಗ ಗುರುಗಳಾದವರು ಸೇವೆ ಮಾಡು ಸೇವೆ ಮಾಡು ಸೇವೆ ಮಾಡು ಅಂತ ಹೇಳೋದು ಯಾಕೆ? ಅರ್ಥ ಆಗ್ತದ? ಆಗ ನೀನು ಸೇವೆ ಮಾಡಬೇಕು. ಆ ಸೇವೆ ಮಾಡುವಾಗ ಆ ಸೇವೆಯಲ್ಲಿ ನೀನು ಫೋಕಸ್ ಆಗುವಾಗ ನಿನ್ನ ಮನಸ್ಸು ಒಂದೇ ಕಡೆ ಇರ್ತದೆ. ನಿನ್ನ ಮನಸ್ಸು ಓಡುವುದಿಲ್ಲ ಆಗ. ಇಷ್ಟು ಗಂಟೆಗೆ ಪ್ರಸಾದ ಊಟ ಆಗಬೇಕು ಅಂತ ಹೇಳಿದ್ದಾರೆ. ಇಷ್ಟು ಗಂಟೆ ಪ್ರಸಾದ ಊಟ ಆಗಬೇಕು, ಇಷ್ಟು ಗಂಟೆ ಕ್ಲೀನ್ ಆಗಬೇಕು ಅಂತ ಹೇಳಿದ್ದಾರೆ, ಇಷ್ಟು ಗಂಟೆ ಕ್ಲೀನ್ ಆಗಬೇಕು, ಇಷ್ಟು ಗಂಟೆಗೆ ಹೇಳಬೇಕು ಅಂತ ಹೇಳಿದ್ದಾರೆ, ಇಷ್ಟು ಗಂಟೆಗೆ ಹೇಳಲೇಬೇಕು. ನಿನ್ನ ಮನಸ್ಸೆಲ್ಲ ಎಲ್ಲಿರ್ತದೆ ಗೊತ್ತುಂಟು? ಆ ಪುಣ್ಯದ ಸ್ಥಿತಿಯಲ್ಲಿ ಮಾತ್ರ ಇರ್ತದೆ. ನಿನ್ನ ಒಂದು ಸೇವೆಯ ಮೇಲೆ ಫೋಕಸ್ ಆಗಿರ್ತದೆ, ನಿನ್ನ ಕೆಲಸದ ಮೇಲೆ ಅದು ಗುರಿಯಾಗಿರ್ತದೆ. ನಿನ್ನ ಕೆಲಸದ ಮೇಲೆ ಅದು ಗುರಿಯಾಗಬೇಕು ಅಂತ ಹೇಳುವ ಕಾರಣಕ್ಕೆ 24 ಗಂಟೆ ಸೇವೆ ಮಾಡ. 24 ಗಂಟೆ ನೀನು ಹಾಗೆ ಮಾಡ್ತಾ 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 ಹೋಗುವಾಗ 24 ಗಂಟೆ ಮಾಡಲಿಕ್ಕೆ ಆಗೋದಿಲ್ಲ. ಅದು ಮಾತಿಗೆ ಹೇಳೋದು 24 ಗಂಟೆ ಮಾಡು. ಅಂದರೆ ಎಚ್ಚರವಾಗಿರುವಾಗೆಲ್ಲವೂ ಗುರುವಿನ ಸೇವೆಯನ್ನೇ ಮಾಡು. ಅವರು ಹೇಳಿದ ವಿಚಾರದಲ್ಲೆಲ್ಲ ಫೋಕಸ್ ಆಗ್ತಾ ಹೋಗು. ಆಟೋಮೆಟಿಕ್ ಅದು ಒಂದು ಹಂತಕ್ಕೆ ಹೋಗಿ ಸೇರ್ತದೆ ಅಂತ ಹೇಳೋದು. ಆಗ ಶಾರೀರಿಕ ಕ್ರಿಯೆ ಎಂಬುದು ಮನಸ್ಸನ್ನು ನಿಲ್ಲಿಸ್ತದೆ. ಶಾರೀರಿಕ ಕ್ರಿಯೆ ಇಲ್ಲ, ಮನಸ್ಸು ನಿಲ್ಲುವುದಿಲ್ಲ, ಮನಸ್ಸು ಓಡ್ತದೆ. ಬೇಕಾದರೆ ನೀವು ನೋಡಿ, ಏಕಾಂಗಿಯಾಗಿ ಅವ ಎಲ್ಲಿಗೆ ಬೇಕಾದ್ರೆ ಹೋಗಿ ಹೇಗೂ ಬೇಕಾದ್ರೆ ಬರ್ಬೋದು, ಹೇಗೂ ಬೇಕಾದ್ರೆ ಇರ್ಬೋದು. ಈ ಏಕಾಂತದಲ್ಲಿ ಆಗುವಷ್ಟು ಡಿಸ್ಟರ್ಬ್, ಏಕಾಂತದಲ್ಲಿ ಆಗುವಷ್ಟು, ಒಬ್ಬರೇ ಇರುವಾಗ ಆಗುವಷ್ಟು, ತನ್ನ ಒಳಗೆ ಆಗುವಷ್ಟು ವಿಚಾರಗಳು 10 ಜನರ ಒಟ್ಟಿಗೆ ಇರುವಾಗ ಆಗೋದಿಲ್ಲ. ಹೇಳೋದಾಗ್ತದ? ಏಕಾಂತ ಬರಬೇಕು ಅಂದರೆ ಮೊದಲು ತನ್ನ ಒಳಗಿರುವ ಎಲ್ಲ ಈ ತಳಮಳಗಳನ್ನು, ತನ್ನ ಒಳಗಿರುವ ಎಲ್ಲ ವಿಚಾರಗಳನ್ನೆಲ್ಲ ಅದು ಗಾಳಿಸಬೇಕದು. ಅದು ಏಕಾಂತದಲ್ಲಿ ಮಾತ್ರ ಗಾಳಿಸಲಿಕ್ಕೆ ಸಾಧ್ಯ. ಆಗ ಶಾರೀರಿಕ ಕ್ರಿಯೆ ಎಂಬುದು ಅದು ಅರಿವಿಲ್ಲದಂತೆ ಗಾಳಿಸಿ ಹೋಗ್ತದೆ ಅಂತ ಹೇಳೋದು. ಶಾರೀರಿಕ ಕ್ರಿಯೆ ಎಂಬುದು ಅಂದರೆ ದೇಹವನ್ನು ದಂಡಿಸುವುದು, ಅರಿವಿಲ್ಲದಂತೆ ಆ ಕಲ್ಮಶವನ್ನು ಕಳೆದುಕೊಳ್ತದೆ. ಆಗ ಶಾರೀರಿಕ ಕ್ರಿಯೆ ಬಹಳ ಮುಖ್ಯ. ಇದರಲ್ಲಿ ಆರೋಗ್ಯವೂ ಚೆನ್ನಾಗಿರ್ತದೆ ದೇಹವನ್ನು ದಂಡಿಸುವುದರಿಂದ. ಯಾವ ಡಾಕ್ಟರ್ ಹತ್ರ ಹೋಗಬೇಕಾದ ಅವಶ್ಯಕತೆ ಇಲ್ಲ, ಎಲ್ಲಿಗೂ ಹೋಗಬೇಕಾದ ಅವಶ್ಯಕತೆ ಇಲ್ಲ ಅಂತ ಹೇಳೋದು. ಚೆನ್ನಾಗಿ ಇರ್ಬೋದು. ಈ ಶಾರೀರಿಕ ಕ್ರಿಯೆ ಎಂಬುದು ಫಸ್ಟ್ ಕ್ಲಾಸ್ ಆಗಿದ್ದರೆ ಅವನಿಗೆ ಹೊತ್ತೊತ್ತಿಗೆ ಹಸಿವೆ ಆಗ್ತದೆ, ಒಳ್ಳೆ ನಿದ್ರೆಯೂ ಬರ್ತದೆ, ಎಲ್ಲವೂ ಆಗ್ತದೆ. ಹೇಳೋದರ್ಥ ಆಯ್ತಾ? ಈ ದೈವಿಕ ಶಕ್ತಿಯನ್ನು, ಪ್ರಪಂಚ ಶಕ್ತಿಯನ್ನು, ಆ ದೈವಿಕ ಶಕ್ತಿಯನ್ನು, ಕಾಸ್ಮಿಕ್ ಎನರ್ಜಿಯನ್ನು, ಆ ಒಂದು ಸತ್ಯದ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವುದು ಹೇಗೆ ಅಂತ ಹೇಳಿದರೆ, ಮುಖ್ಯವಾಗಿ ಈ ಶಾರೀರಿಕ ಕ್ರಿಯೆ ಎಂಬುದು ಬಹಳ ಮುಖ್ಯ. ಈಗೆಲ್ಲ ಅದು ಯಾವ ರೀತಿಯಲ್ಲಿ ತಪ್ಪಿ ಹೋಗಿದೆ ಅಲ್ವಾ? ಈಗೆಲ್ಲ ಫ್ಯಾಷನ್ನಾಗಿ ಬೆಳಿಗ್ಗೆ ಒಂದು ಓಡೋದು, ಸಾಯಂಕಾಲ ಒಂದು ಓಡೋದು, ಅಲ್ವಾ? ಜಿಮ್ಮಿಗೆ ಹೋಗೋದು, ಇಂಥ ಸೈಕಲ್ ಬಿಡೋದು, ಇಂಥದ್ದೆಲ್ಲ ವಿಚಾರಗಳು ಉಂಟು. ಈ ಶಾರೀರಿಕ ಕ್ರಿಯೆ ಎಂಬುದು ಅದು ಮಣ್ಣಿನ ಜೊತೆ ಆಗಬೇಕು ಅಂತ ಹೇಳೋದು. ಆಯ್ತಾ? ಒಂದು ಯೋಗ ಮಾಡೋದಾದರೂ ಸರಿ, ಅಲ್ಲ ಒಂದು ಯಾವುದೋ ಒಂದು ನಾವು ಸಾಧನೆ ಮಾಡೋದಾದ್ರೂ ಸರಿ, ಯಾವುದೋ ಒಂದು ಕುಂಫು, ಮಾರ್ಷಲ್ ಆರ್ಟ್ ಎಂಥದ್ದು ನಾವು ಅಭ್ಯಾಸ ಮಾಡೋದಾದ್ರೂ ಸರಿ, ಅದು ಮಣ್ಣಿನ ಜೊತೆ ಆಗಬೇಕು ಅಂತ ಹೇಳೋದು. ಆ ಮಣ್ಣಿನ ಜೊತೆ ಆಗುವಾಗ ಅಲ್ಲಿ ಒಂದು ಸತ್ಯವಾದ ಒಂದು ಸ್ಥಿತಿ ತನ್ನೊಳಗೆ ಸೃಷ್ಟಿಯಾಗಿಕೊಳ್ತದೆ, ತನಗೆ ಅರಿವಿಲ್ಲದಂತೆ. ಹೇಳೋದಾಗ್ತದ? ಆಗ ಶಾರೀರಿಕ ಕ್ರಿಯೆ ಅಂದರೆ ನಮ್ಮ ಮನಸ್ಸನ್ನು ಒಂದು ಕಡೆ ನಿಲ್ಲಿಸಿ ನಮಗೆ ಸತ್ಯದ ದಾರಿಯನ್ನು ತೋರಿಸಿಕೊಡುತ್ತದೆ. ಇವತ್ತು ಪ್ರತಿಯೊಬ್ಬನಿಗೆ ಶಾರೀರಿಕ ಕ್ರಿಯೆ ಎಂಬುದು ಇಲ್ಲ. ಇವತ್ತೆಲ್ಲರಿಗೆ ಬೆರಳಿಗೆ ಕೆಲಸ, ಪ್ರತಿಯೊಬ್ಬನಿಗೂ ಬೆರಳಿಗೆ ಕೆಲಸ. ಪ್ರತಿಯೊಬ್ಬನಿಗೆ ಬೆರಳಿಗೆ ಕೆಲಸ ಆಗುವಾಗ ಇವನ ದೇಹದಲ್ಲಿರುವ ಎಲ್ಲ ಫಂಕ್ಷನ್ ಯಾವ್ಯಾವ ರೀತಿಯೆಲ್ಲ ವರ್ಕ್ ಆಗಬೇಕು ಅದೆಲ್ಲ ಆಯಾ ರೀತಿ ವರ್ಕ್ ಆಗುವುದಿಲ್ಲ. ಆಗ ವ್ಯಾಧಿ ಬರದೆ ಮತ್ತೆ ಎಂತ ಬರೋದು ಅಲ್ವಾ? ಇಲ್ಲಿ ಏಕಾಗ್ರತೆ ಬರಲಿಕ್ಕೆ ಹೇಗೆ ಸಾಧ್ಯ ಅಂತ ಕೇಳೋದು. ಏಕಾಗ್ರತೆ ಬರೋದಿಲ್ಲ ಇಲ್ಲಿ. ಏಕಾಗ್ರತೆ ಬರಬೇಕು ಅಂದರೆ ಶಾರೀರಿಕ ಕ್ರಿಯೆ ಬಹಳ ಮುಖ್ಯ. ಅದು ಬಹಳ ಎಲ್ಲರೂ ಸಾಧಕರು ಆದವರು ಇದನ್ನು ಹಿಂಬಾಲಿಸಿದರೆ ಒಳ್ಳೆಯದು. ಈ ಶಾರೀರಿಕ ಕ್ರಿಯೆಯನ್ನು ಯಾವಾಗಲೂ ಆ್ಯಕ್ಟಿವ್ ಆಗಿರಬೇಕು ಅಂತ ಹೇಳೋದು. ಇದಕ್ಕೆ ಈ ಮನಸ್ಸು ಯಾವ ರೀತಿ ಕೆಲಸ ಮಾಡ್ತದೆ ಅಂತ ಹೇಳೋದಕ್ಕೆ
ನಮ್ಮ ಹಿರಿಯರು ಹಿಂದಿನ ಕಾಲದಲ್ಲಿ ವಿಧವೆಯವರನ್ನು, ಈಗ ಸಣ್ಣ ವಯಸ್ಸಿನಲ್ಲಿ ಕೆಲವೆಲ್ಲ ತೀರಿ ಹೋಗ್ತಾರೆ, ಒಂದು 35 ವರ್ಷದಲ್ಲಿ, ಅಲ್ಲೊಂದು 30 ವರ್ಷದಲ್ಲಿ, ಕೆಲವು ವರ್ಷದಲ್ಲಿ ಸಣ್ಣ ವಯಸ್ಸಿನಲ್ಲಿ ಒಬ್ಬರು ತೀರಿ ಹೋಗ್ತಾರೆ, ಅವರಿಗೆ ಮದುವೆ ಆಗಿದೆ. ಆಗ ಹೆಂಡತಿ ಕೂಡ ಅಷ್ಟೇ ವಯಸ್ಸಿರ್ಬೋದು, ಸ್ವಲ್ಪ ಹೆಚ್ಚು ಕಡಿಮೆ ಅಲ್ವಾ. ಆಗ ಸಣ್ಣ ವಯಸ್ಸಿನಲ್ಲಿ ಆಗ ಎರಡನೇ ಮದುವೆ ಆಗುವಾಗಿಲ್ಲ, ಒಬ್ಬರೊಟ್ಟಿಗೆ ಇನ್ನೊಂದು ಸಂಬಂಧ ಇಟ್ಟುಕೊಳ್ಳುವಾಗಿಲ್ಲ. ಆಗ ಅಂಥವರಿಗೆ ಒಂದು ವಿಶೇಷವಾದ ಒಂದು ರೀತಿಯಲ್ಲಿ ಒಂದು ಪ್ರತ್ಯೇಕವಾದ ಸ್ಥಳ ಕೊಡ್ತಾಯಿದ್ರು ಅಲ್ವಾ. ವಿಧವೆಯರು ಅಂತ ಹೇಳಿ ಅವರಿಗೊಂದು ವಸ್ತ್ರ, ಅವರು ಕುಂಕುಮ ಹಾಕಲಿಕ್ಕಿಲ್ಲ, ಬಳೆ ಹಾಕೋಬಾರ್ದು, ಮತ್ತೆಂಥದ್ದು ಹೂ ಮುಡಿಬಾರ್ದು, ಇದೆಲ್ಲ ವಿಚಾರಗಳೆಲ್ಲ ಮಾಡಿದರು. ಇದು ಯಾಕೆ ಮಾಡಿದ್ರು ಗೊತ್ತುಂಟಾ? ಇದು ಕೂಡ ಒಂದು ಸೈನ್ಸೇ. ಅವಳು ಅಲಂಕಾರವಾಗಿ ಕಾಣಬಾರದು, ಅವಳು ಚಂದವಾಗಿ ಕಾಣಬಾರದು. ಅವಳು ಚಂದವಾಗಿ ಕಂಡರೆ ಅವಳನ್ನು 10 ಜನ ಯಾವುದೋ ಒಂದು ರೀತಿಯಲ್ಲಿ ನೋಡ್ತಾರೆ. ಅವಳು ವಿಧವೆ ಅಂತ ಹೇಳಿ ಅವಳನ್ನು ಅಷ್ಟು ದೂರ ಕೂತ್ಕೊಳಿಸಿದ್ದು. ಹೇಳೋದು ಅರ್ಥ ಆಗ್ತದ? ಅವಳ ಹತ್ರ ಯಾರು ಹೋಗಬಾರ್ದು, ಅವಳನ್ನು ಯಾರು ನೋಡಬಾರ್ದು ಅಂತ. ಯಾಕೆ ಬೇಕಾಗಿ ಮಾಡಿದ್ರು ಅಂತ ಹೇಳಿದರೆ, ಇವಳ ಹತ್ರ ಯಾರು ಹೋಗದಿದ್ದರೆ, ಇವಳ ಹತ್ರ ಯಾರು ಮಾತಾಡೋದಕ್ಕೆ ಹೋಗೋದಿಲ್ಲ, ಯಾವುದೋ ಒಂದು ವಿಷಯಕ್ಕೆ ಇವಳ ಹತ್ರ ಹೋಗೋದಿಲ್ಲ ಅಂತ ಹೇಳಿದರೆ ಅವಳಾಗಿರಲಿಕ್ಕೆ ಸಾಧ್ಯ ಅಂತ. 10 ಜನ ಹೋಗಿ ಮಾತಾಡುವಾಗ ಮನಸ್ಸು 1000 ರೀತಿಯಲ್ಲಿ ತಿರುಗುತ್ತದೆ. ಆದ ಕಾರಣ ವಿಧವೆಯರನ್ನು ಮನೆಯಿಂದ ಹೊರಗೆ ಕಳಿಸ್ತಿಲ್ಲ ಆಯಿತು, ಮನೆ ಒಳಗೆ ಕೂತ್ಕೊಳಿಸ್ತಾ ಇದ್ರು. ಮತ್ತು 1000 ಕೆಲಸ ಕೊಡ್ತಾಯಿದ್ರು, ತುಂಬ ಕೆಲಸ ಅವರಿಗೆ. ಅಷ್ಟಿಷ್ಟು ಕೆಲಸ ಅಲ್ಲ. ಯಾಕೆ ಅಷ್ಟು ಕೆಲಸ ಕೊಡ್ತಾಯಿದ್ರು ಗೊತ್ತಾ? ಮನಸ್ಸು ಓಡಬಾರ್ದು ಅಂತೇಳಿ. 10 ಜನರೊಟ್ಟಿಗೆ ಯಾಕೆ ಗೊತ್ತುಂಟ ಬೆರೀಲಿಕ್ಕೆ ಬಿಡ್ತಾ ಇಲ್ಲ ಆಯಿತು, ಆ ಮನಸ್ಸು ಕಲ್ಮಶ ಆಗಬಾರ್ದು ಅಂತೇಳಿ. ಅದು ಒಂದು ವಿಧದಲ್ಲಿ ತಪ್ಪು ಅಂತ ಕಂಡರೂ ಅದರ ಒಳಗೊಂದು ಸತ್ಯ ಉಂಟು. ಯಾಕೆಂದರೆ ಈ ಕಾಮ ಎಂಬ ವಿಚಾರ ಇದೆ ಅಲ್ವಾ, ಅದು ಯಾವುದೋ ಒಂದು ರೀತಿಯಲ್ಲಿ ಬೇರೆ ಒಂದು ಯೂಟರ್ನ್ ತಗೊಳ್ತದಲ್ಲ. ಈಗ ಸಣ್ಣ ವಯಸ್ಸಿನಲ್ಲಿ ಒಂದು ಈ ರೀತಿಯಾಗಿ ಒಬ್ಬರು ತೀರಿ ಹೋದರು ಅಂತ ಹೇಳುವಾಗ, ಅವರೊಂದು ವಿಧವೆ ಆದರು ಅಂತ ಹೇಳುವಾಗ, ಅವರಿಗೊಂದು ಆ ಗಂಡು ಹೆಣ್ಣಿನ ಮಿಲನದ ಒಂದು ಆ ಸುಖ ಬೇಕಾಗ್ತದೆ ಅವರಿಗೆ. ಸಡನ್ನಾಗಿ ಅದನ್ನು ಬಿಟ್ಟು ಹೊರಗೆ ಬರಲಿಕ್ಕೂ ಆಗೋದಿಲ್ಲ. ಅದರಲ್ಲಿ ಅವರು ಮಾನಸಿಕ ಹಿಂಸೆ ಆಗ್ತದೆ ಅವರಿಗೆ, ಅನೇಕ ರೀತಿಯ ಮಾನಸಿಕ ಹಿಂಸೆ ಆಗ್ಬೋದು. ಆಗ ಆ ಮಾನಸಿಕ ಹಿಂಸೆ ಆಗಬಾರ್ದು ಎಂಬ ಒಂದು ಉದ್ದೇಶಕ್ಕೆ ಬೇಕಾಗಿ ಅವರನ್ನು ಫುಲ್ಲು ಬ್ಯುಸಿ ಮಾಡಿಬಿಟ್ರು. ಅವ್ರನ್ನ ಯಾರು ನೋಡಬಾರ್ದು, ಅವರು ಈ ರೀತಿ ಇರಬೇಕು, ಅವ್ರಿಗೆ ಆ ಥಾಟ್ಸೇ ಬರಬಾರ್ದು ಎಂಬ ಉದ್ದೇಶಕ್ಕೆ ಬೇಕಾಗಿ ಅವ್ರಿಗೆ 1000 ರೀತಿಯ ಕೆಲಸ, ಅವರನ್ನು ಸ್ವಲ್ಪ ಎಲ್ಲರಿಂದ ದೂರ ಇಟ್ಟುಬಿಟ್ರು. ಆಗ ಅವರ ಮನಸ್ಸಿನೊಳಗೂ ಆ ಒಂದು ವಿಷಯ ಕ್ರಿಯೇಟ್ ಆಗಬೇಕು ಅಂತೇಳಿ ಅವ್ರಿಗೆ ಆ ಥಾಟ್ಸೇ ಬರಬಾರ್ದು ಅಂತ. ಅವ 24 ಗಂಟೆಯಲ್ಲಿ ಕೂಡಿದಷ್ಟು ಹೊತ್ತು ಕೆಲಸ ಮಾಡಿದಾಗ ಯಾವುದೇ ಒಂದು ಅರಿವಿಲ್ಲದಂಥ ನಿದ್ರೆ ಬಂದುಬಿಡ್ತದೆ. ಬೆಳಿಗ್ಗೆ ಎದ್ದ ಕೂಡಲೇ ಪಾತ್ರೆ ತೊಳಿಬೇಕು, ಗುಡಿಸಬೇಕು, ಒರೆಸಬೇಕು, ಅದು ಹಾಕಬೇಕು, ಇದು ಹಾಕಬೇಕು, ಎಲ್ಲವೂ ಮಾಡಬೇಕು. ಮನುಷ್ಯರು ಹೇಳೋ ಮುಂಚೆ ಆಗಬೇಕು, ಯಾರು ಹೋಗುವಾಗ ಎದುರು ಬರಬಾರ್ದು. 1000 ಕಟ್ಟುಪಾಡುಗಳನ್ನು ಹೇಳಿದರು. ಇದು ಯಾಕೆಂದರೆ ಮನಸ್ಸಿನ ಕಂಟ್ರೋಲಿಗೆ, ಇದು ದ್ವೇಷಕ್ಕಾಗಿ ಅಲ್ಲ ಅಂತ ಹೇಳೋದು. ಇದರಲ್ಲಿ ಸತ್ಯ ಉಂಟು ಅಂತ ಹೇಳೋದು. ಆ ಮನಸ್ಸನ್ನು ಯಾವುದೋ ರೀತಿಯಲ್ಲಿ ಕಂಟ್ರೋಲಲ್ಲಿ ಇಟ್ಟುಕೊಳ್ಬೇಕು. ಆಗ ಮನಸ್ಸು ಕಂಟ್ರೋಲಿಗೆ ಬರಬೇಕು ಅಂತೇಳಿದರೆ ಶಾರೀರಿಕ ಕ್ರಿಯೆ, ದೇಹವನ್ನು ದಂಡಿಸೋದು ಬಹಳ ಉತ್ತಮ. ಇದು ಬೇಕಾದ್ರೆ ಎಲ್ಲರೂ ಪ್ರಾಕ್ಟೀಸ್ ಮಾಡಿ ನೋಡ್ಬೋದು, ಬೇಕಾದ್ರೆ ಹೇಳಿದ ವಿಚಾರ ಗೊತ್ತಾಯ್ತಾ. ಗುರುಮನೆ ಮಕ್ಕಳಿಗೆ ಹೇಳೋದು ಮೊದಲು, ಇಲ್ಲಿದ್ದು ಮಕ್ಕಳು ಅಷ್ಟು ಸ್ಟ್ರಾಂಗ್ ಆಗಬೇಕು ಅಂತ ಹೇಳಿ. ಮತ್ತೆ ಬಾಕಿದೆಲ್ಲ ಇಲ್ಲಿದ್ದು ಮಕ್ಕಳಷ್ಟು ಸ್ಟ್ರಾಂಗ್ ಆದರೆ ಎಲ್ಲ ಮಕ್ಕಳು ಸ್ಟ್ರಾಂಗ್ ಆಗ್ಬೋದು. ಅಷ್ಟು ಸ್ಟ್ರಾಂಗ್ ಆಗಬೇಕು. ಅಂತಂಥ ಸತ್ಯದ ಸ್ಥಿತಿಗಳೆಲ್ಲ ಸಿಗ್ತಾ ಉಂಟು ನಿಮಗೆ ಅಂತ ಹೇಳೋದು. ಎಷ್ಟು ಸುಲಭವಾದ ದಾರಿಗಳು, ಸುಲಭವಾದ ದಾರಿಗಳು ಅಂತ ಹೇಳೋದು. ಇದರಲ್ಲಿ ಆಗುವ ವ್ಯತ್ಯಾಸಗಳು ನಿಮಗೆ ಅರ್ಥ ಆಗ್ತದೆ ಅಂತ ಹೇಳೋದು. ನೀವೆಷ್ಟು ಆ್ಯಕ್ಟಿವ್ ಆಗಿದ್ದೀರಿ, ಎಷ್ಟು ಲವಲವಿಕೆಯಿಂದಿದ್ದೀರಿ, ಎಷ್ಟು ಆರೋಗ್ಯವಂತರಾಗಿದ್ದೀರಿ, ಇದೆಲ್ಲ ಸತ್ಯಸ್ಥಿತಿಗಳು ಅಂತ ಹೇಳೋದು. ತುಂಬ ಡಿಫರೆನ್ಸ್ ಇದೆ. ಅದು ನಮಗೆ ಗೊತ್ತಾಗ್ತದೆ ನಿಮ್ಮನ್ನು ನೋಡುವಾಗ. ಕೇಳುವಾಗ ತುಂಬ ಕಷ್ಟ ಆಗ್ಬೋದು,
ಎಂತಪ್ಪ ಹೀಗೆ ಹೇಳ್ತಾರೆ ಗುರುಗಳು. 24 ಗಂಟೆ ಸೇವೆ ಮಾಡಿ ಅದು ಮಾಡಿ ಇದು ಮಾಡಿ ಅಂತೇಳಿ. ಅದೆಷ್ಟೋ ಒಳ್ಳೆಯದುಂಟು. ಜನ್ಮದ ಪುಣ್ಯ ಉಂಟು, ಆತ್ಮಕ್ಕೆ ಸಂಬಂಧಪಟ್ಟದ್ದುಂಟು, ಒಳ್ಳೆಯದುಂಟು, ಕೆಟ್ಟದ್ದುಂಟು, ಎಲ್ಲ ಉಂಟು. ಅದೆಲ್ಲ ಅವರವರ ಪಾಪ ಪುಣ್ಯದ ಮೇಲೆ ಹೋಗುವಂಥ ವಿಚಾರ ಎಲ್ಲವೂ. ಆದರೆ ಈ ಶಾರೀರಿಕ ಕ್ರಿಯೆ ಎಂಬುದು ಅದು ಎಲ್ಲರಿಗೂ ಅನ್ವಯಿಸ್ತದೆ ಅಂತ ಹೇಳೋದು. ಆ ಶಾರೀರಿಕ ಕ್ರಿಯೆ ಎಂಬುದು ಬಹಳ ಮುಖ್ಯ ಅಂತ ಹೇಳೋದು. ಈಗ ಹಾಗೆಲ್ಲ, ಈಗೆಲ್ಲ ಗುರುಗಳ ಹತ್ರ ಬಂದರೆ ಕೂತ್ಕೊಂಡು ಮಾತಾಡೋದು ಮಾತ್ರ. ಒಂದು ಇಳಿಸಿಟ್ಟು ಕೊಟ್ಟು ಗುಡಿಸ್ಲಿಕ್ಕೆ ಹೇಳಿದರೆ ಗುಡಿಸ್ಲಿಕ್ಕೆ ಆಗೋದಿಲ್ಲ. ಅಲ್ಲಿ ಸ್ವಲ್ಪ ಕ್ಲೀನ್ ಮಾಡಪ್ಪ ಅಂದರೆ ಕ್ಲೀನ್ ಮಾಡಲಿಕ್ಕೆ ಆಗೋದಿಲ್ಲ. ಕೂತ್ಕೊಂಡು ಮಾತಾಡಬೇಕು 24 ಗಂಟೆ. ಈಗೆಲ್ಲ ಅದೊಂದು ಪ್ಯಾಷನ್ ಅಂತ ಹೇಳೋದು, ಅದಲ್ಲ ಅಂತ ಹೇಳೋದು ನಾನು. ಆ ಗುರುಗಳ ಹತ್ರ ಬಂದರೆ ಸೇವೆ, ಏನೋ ಒಂದು ಸೇವೆ ಮಾಡ್ತಾನೆ ಇರಬೇಕು, ಯಾವುದೋ ಒಂದು ರೀತಿಯಲ್ಲಿ. ಗೊತ್ತಾಯ್ತಾರೆ ಹೇಳೋದು. ಹಾಗೆ ಶುಭವಾಗಲಿ. ತಿರುಚಿಟ್ರಂಬಲಂ. ಗುರುವೇ ಶರಣಂ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ.